ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ಜೋರಾಗಿದ್ದು ಕೊನೆಗೂ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿದೆ. ಅಂತೂ ಇಂತೂ ಅಳೆದು ತೂಗಿ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರ ಹೆಸರನ್ನ ಅಂತಿಮಗೊಳಿಸಿದೆ. ಕುಟುಂಬಕ್ಕೆ ಮಣೆ ಹಾಕಿರುವ ಹೈಕಮಾಂಡ್ ಜಮೀರ್ ಹಠಕ್ಕೆ ಫುಲ್ ಸ್ಟಾಪ್ ಇಟ್ಟಿದೆ. ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ಹೆಚ್ಚಾಗಿದೆ. ದಿವಂಗತ ಶಾಮನೂರು ಶಿವಶಂಕರಪ್ಪ ಹಾಗೂ HY ಮೇಟಿ ನಿಧನದ ನಂತರ ತೆರವಾಗಿದ್ದಂತಹ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದೆ. ಹೀಗಾಗಿ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಕ್ಷೇತ್ರಕ್ಕೆ ಉಪಚುನಾವಣೆಯ ಕಾವು ಹೆಚ್ಚಾಗಿದೆ. ಇದಕ್ಕೆ ಯುಗಾದಿ ದಿನದಂದೇ ಬಿಜೆಪಿ 2 ಕ್ಷೇತ್ರಗಳಿಗೂ ಅಭ್ಯರ್ಥಿ ಘೋಷಣೆಯನ್ನ ಮಾಡಿದೆ. ಆದರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ ಧಗಧಗಿಸ್ತಾ ಇತ್ತು. ಒಂದೆಡೆ ಜಮೀರ್ ಹಾಗೂ ಮತ್ತೊಂದೆಡೆ ಕುಟುಂಬಕ್ಕೆ ಟಿಕೆಟ್ ನೀಡಬೇಕೆಂದು ಹಗ್ಗ ಜಗ್ಗಾಟ ನಡೆದಿತ್ತು. ಆದರೆ ಈಗ ಕಾಂಗ್ರೆಸ್ ಟಿಕೆಟ್ ಗೊಂದಲಕ್ಕೆ ಕೊನೆಗೂ ಕೂಡ ತೆರೆ ಬಿದ್ದಿದೆ. ಬೆಣ್ಣೆ ನಗರಿಗೆ ಸಮರ್ಥ ಶಾಮನೂರು ಟಿಕೆಟ್ ಘೋಷಣೆ. ಜಮೀರ್ ಖಾನ್ಗೆ ಡೋಂಟ್ ಕೇರ್ ಎಂದ ಹೈಕಮಾಂಡ್. ಸಚಿವ SS ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ಶಾಮನೂರಿಗೆ ಕಾಂಗ್ರೆಸ್ ವಿ ಫಾರಂ ನೀಡಲಿಕ್ಕೆ ಹಸಿರು ನಿಶಾನೆ ತೋರಿಸಿದೆ. ಇದರೊಂದಿಗೆ ದಾವಣಗೆರೆ ರಾಜಕಾರಣದ ಭೀಷ್ಮ ಶಾಮನೂರು ಅವರು ಉತ್ತರಾಧಿಕಾರಿಯಾಗಿ ಸಮರ್ಥ ರಾಜಕೀಯಕ್ಕೆ ಅಧಿಕೃತವಾಗಿ ಪಾದಾರ್ಪಣೆ ಮಾಡಿದ್ದಾರೆ. ದಾವಣಗೆರೆ ಈಗ ರಾಜ್ಯ ರಾಜಕಾರಣದ ಕೇಂದ್ರ ಬಿಂದುವಾಗಿದ್ದು ಸಮರ್ಥರನ್ನ ಮತದಾರರು ಹೇಗೆ ಸ್ವೀಕರಿಸುತ್ತಾರೆ ಅನ್ನೋದು ಕುತೂಹಲವಾಗಿದೆ. ಇನ್ನೊಂದು ಕಡೆ ದಾವಣಗೆರೆ ಟಿಕೆಟ್ಗಾಗಿ ಬಿಗಿಪಟ್ಟು ಹಿಡಿದಿದ್ದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಹಿನ್ನಡೆಯಾಗಿದೆ. ತಮ್ಮ ಸಮುದಾಯದ ನಾಯಕನಿಗೆ ಟಿಕೆಟ್ ನೀಡದಿದ್ರೆ ರಾಜೀನಾಮೆ ನೀಡುವುದಾಗಿ ಬ್ಲಾಕ್ ಮೇಲ್ ಮಾಡಿದಂತಹ ಜಮೀರ್ಗೆ ತೀವ್ರ ಮುಖಭಂಗ ಎದುರಾಗಿದೆ. ಬಾಗಲಕೋಟೆಗೆ ಉಮೇಶ್ ಮೇಟಿ ಹೆಸರು ಫೈನಲ್. ಮಹಾದೇವಿ ಮೇಟಿಗೆ ಈ ಬಾರಿ ಇಲ್ಲ ಚಾನ್ಸ್. ಬಾಗಲಕೋಟೆಯಲ್ಲಿ ಮೇಟಿ ಅವರ 2ನೇ ಪುತ್ರ ಉಮೇಶ್ ಮೇಟಿಗೆ ಟಿಕೆಟ್ ನೀಡಲಿಕ್ಕೆ ಕಾಂಗ್ರೆಸ್ ಒಪ್ಪಿಗೆ ನೀಡಿದೆ. ಮೇಟಿ ಅವರ 4 ಮಕ್ಕಳ ನಡುವೆಯಲ್ಲಿ ಟಿಕೆಟ್ಗಾಗಿ ಜಟಾಪಟಿ ನಡೆದಿತ್ತು. ಮಹಾದೇವಿ ಮೇಟಿ ಟಿಕೆಟ್ ನೀಡದಿದ್ರೆ ಬಂಡಾಯವಾಗಿ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿತ್ತು. ಮೇಟಿ ಅವರ 4 ಮಕ್ಕಳ ಜೊತೆಗೆ ಸಭೆಯನ್ನ ನಡೆಸಿ ಯಾರಿಗೆ ಟಿಕೆಟ್ ನೀಡಿದ್ರೆ ಅವರ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಇದೀಗ ಉಮೇಶ್ ಮೇಟಿಗೆ ಟಿಕೆಟ್ ಕನ್ಫರ್ಮ್ ಆಗಿದ್ದು ಕುಟುಂಬ ಸದಸ್ಯರು ಚುನಾವಣೆಯನ್ನ ಒಟ್ಟಾಗಿ ಎದುರಿಸುತ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಸರ್, ಈಗ ಮಹಾದೇವಿ ಮೇಟಿಯವರು ಬಂಡಾಯ ಏನು ನಾನು ಕೂಡ ಅಭ್ಯರ್ಥಿ ಅಂತ ಹೇಳಿದ್ರು, ಅವ್ರು ಹಿಂದೆ ತಗೊಳ್ತಾರೋ ಏನು ಸರ್? ಅವರು ಸಂಪರ್ಕ ಮಾಡಿ ಬಂದಿರೋ ಹೆಂಗೋ ಅರ್ಜಿ ಕೊಟ್ಟೇ ಇಲ್ಲ. ಪ್ರಶ್ನೆ ಸರ್, ಈಗ ಘೋಷಣೆ ಆಯಿತು, ಈಗ ನಾಮಿನೇಷನ್ ಇದೆಲ್ಲ ಹೆಂಗೆ ಸರ್? ಯಾವ ಥರ ಸರ್, ಈಗ ನಿಮಗೆ ಪರ್ಸನಲ್ ಆಗಿ ತುಂಬಾನೇ ನಿಮ್ಮ ಕುಟುಂಬದಲ್ಲೇ ಒಂದ್ ಕಡೆ ಮಲ್ಲಿಕಾರ್ಜುನ್ ಮೇಟಿ ಸಿಗುತ್ತೆ ಅಥವಾ ತಾವು ಕೂಡ ಪ್ರಬಲ ಆಕಾಂಕ್ಷಿಗಳಾಗಿದ್ದೀರಿ, ಮಾದೇವಿ ಅವರು ಕೂಡ ಆಗಿದ್ರು, ಎಲ್ಲರೂ ಕೂಡ ನನ್ನ ಆಯ್ಕೆ ಮಾಡಿದ್ರು. ಮನೆಯವರು ಆಯ್ಕೆ ಮಾಡಿ ಅವ್ರು ಹೇಳಿ ಮಾಡಿ ಚುನಾವಣೆ ಎದುರಿಸಲಿಕ್ಕೆ ಯಾವ ರೀತಿ ಸಜ್ಜಾಗಿದೆ? ರೆಡಿ ಇದೆ, ಚುನಾವಣೆ ಮಾಡಿ ರೆಡಿ ಇದೆ. ಅಲ್ಲ, ಈಗ ಚುನಾವಣೆ ಇಲ್ಲ. ನಮ್ಮ ತಂದೆ ಇದ್ದಾಗ ಸಾಕಷ್ಟು ಚುನಾವಣೆ ಮಾಡಿ ಕುಟುಂಬದಲ್ಲಿ ಯಾವುದೇ ಅಸಮಾಧಾನ ಇಲ್ಲ. ಯಾವುದು ಯಾವುದೇ ಹುದ್ದೆ ಅಲಂಕರಿಸದೆ ನೇರವಾಗಿ ಟಿಕೆಟ್ ಅನ್ನ ಲಭಿಸಿರ್ತಕ್ಕಂಥದ್ದು ಸರ್. ಎಲ್ಲರೂ ಒಪ್ಪೆ ನನಗೆ ಕೊಡಿಸಿದ್ರು. ಅಲ್ಲ, ಈಗ ಎಲ್ಲೂ ಕೂಡ ಅವ್ರು ಕಾಣ್ತಾನೆ ಇಲ್ವಲ್ಲ, ಅವರು ಬರ್ತಾರೆ ಪ್ರಚಾರಕ್ಕೆ ಚಲೋ. ಅಂತೂ ಇಂತೂ ಕಾಂಗ್ರೆಸ್ನಲ್ಲಿ ಏರ್ಪಟ್ಟಿದ್ದಂತಹ ಟಿಕೆಟ್ ಗೊಂದಲಕ್ಕೆ ಕೈ ನಾಯಕರು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಇದುವರೆಗೂ ಉಪಚುನಾವಣೆಯಲ್ಲಿ ಮೃತರ ಕುಟುಂಬಕ್ಕೆ ಟಿಕೆಟ್ ನೀಡುವ ಸಂಪ್ರದಾಯ ನಡೆದು ಬಂದಿದ್ದು ಅದನ್ನ ಮುಂದುವರಿಸಿಕೊಂಡು ಹೋಗಲಾಗ್ತಾ ಇದೆ. ಅನುಕಂಪದ ಅಲೆಯು ಗೆಲುವಿನ ಪೂರಕವಾಗಿರುತ್ತೆ ಅನ್ನೋದು ವರಿಷ್ಠರ ಲೆಕ್ಕಾಚಾರವಾದ್ರೂ ಪಕ್ಷದೊಳಗೆ ಎದ್ದಿದ್ದಂತಹ ಬಂಡಾಯದ ಬಿಸಿ ತಣ್ಣಗಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಟಿಕೆಟ್ ಗೊಂದಲದ ನಡುವೆ ಸದ್ಯಕ್ಕೆ ದಾವಣಗೆರೆ ಹಾಗೂ ಬಾಗಲಕೋಟೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಪ್ರತಿಷ್ಠೆಯ ಕಣವಾಗಿದೆ. ಯಾರು ಏನೇ ಸರ್ಕಸ್ ಮಾಡಿದ್ರೂ ಅಂತಿಮವಾಗಿ ಮತದಾರ ಪ್ರಭು ಯಾರ ಪರ ಒಲಿಯುತ್ತಿದ್ದಾನೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.